Welcome back to my another vlog. ಲಾಗಿನ್ ಅದೇ ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ. ಫೀಲಿಂಗ್ ಲೋ, ಲೈಕ್ ಕೆಲವೊಂದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು, ಕೆಲವೊಂದು ವಿ ಕೆ ನಾಟ್ ಎಕ್ಸ್ಪ್ಲೇನ್. ಬಟ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತ ಅದು ಒಳಗೆ ಇಟ್ಕೊಳಕ್ಕೂ ನಮಗಾಗಲ್ಲ. ಈಗಪ್ಪ ಡೇ ಚೆನ್ನಾಗಿ ಹೋದರೆ ಸಾಕು ಅನ್ನೋ ಫೀಲಿಂಗ್ ಇವಾಗ ಚೆನ್ನಾಗುತ್ತೆ. ಜಸ್ಟ್ ಟಿಫಿನ್ ಆಯಿತು ಆ್ಯಂಡ್ ನೋಡ್ಬೇಕು ಇವಾಗ ಹೋಗಿ ಟಿ ವಿ ನೋಡ್ಕೊತ ಕೆಲಸ ಮಾಡೋಣ ಅಂತ ಇದೀನಿ. ನೋಡ್ಬೇಕು ಏನಾಗುತ್ತೆ ಅಂದರೆ ಲೈಕ್ ಟಿ ವಿ ನೋಡ್ಕೊತ ಕೆಲಸ ಮಾಡಿದ್ರೆ ಲೈಕ್ ಮೊಬೈಲ್ ಬಿಡ್ತೀನಿ ನೋಡೋದು ಆ್ಯಂಡ್ ಹಂಗೆ ಟೈಮ್ ಪಾಸ್ ಆಗುತ್ತೆ. ಜಲ್ದಿ 2 o'clock ಆಗಿಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಟಿ ವಿ ಅದು ಇದು ಸೀರಿಯಲ್ಸ್ ನೋಡ್ಕೊತ ಮಾಡ್ತೀನಿ. ವ್ಲಾಗ್ ಎಲ್ಲ ಎಡಿಟ್ ಮಾಡಿ ಇವತ್ತಿನ 7 o'clock ಶೆಡ್ಯೂಲ್ ಮಾಡಿಟ್ಟೆ. ಆ್ಯಂಡ್ ಏನಿಲ್ಲ, ಜಸ್ಟ್ ವರ್ಕ್ ಅನಿಸ್ತೆ. ಆ್ಯಂಡ್ ಬಾಟಲಲ್ಲಿ ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಗೊತ್ತಿಲ್ಲ, ಇದ್ದರೆ ನಾನು ಸಿಕ್ಕಾಪಟ್ಟೆ ನೀರು ಕುಡಿತೀನಿ, ಇಲ್ಲಾಂದರೆ ಕಮ್ಮಿನೇ ನೀರು ಕುಡಿಯೋದು. ಏನೋ ಚಿಯಾ ಸೀಡ್ಸ್ ಇದ್ದರೆ ಸ್ವಲ್ಪ ಜಾಸ್ತಿ ಕುಡಿತೀನಿ. ಆಲ್ಮೋಸ್ಟ್ 1 2 ಲೀಟರ್ ಆರಾಮಾಗಿ ಕುಡಿತೀನಿ ಡೈಲಿ ಚಿಯಾ ಸೀಡ್ಸ್ ಹಾಕಿದರೆ. ಸೊ ಅದಕ್ಕೆ ಏನದು ನೀರು ಕುಡಿಬೇಕು, ಅಟ್ಲೀಸ್ಟ್ ಕುಡಿತೀನಿ ಅಂತ ಆದರೂ ಇದನ್ನು ಹಾಕ್ಕೊಂಡಿರ್ತೀನಿ ನಾನು ಬಾಟಲಲ್ಲಿ. ವರ್ಕ್ ಮುಗೀತು, ಸೊ ಲಾಗೌಟ್ ಆದೆ ಆ್ಯಂಡ್ ಆಮೇಲೆ ಶಾಪ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ನಾನು ಊಟ ಆದಮೇಲೆ ಡೈಲಿ ಬಾಡಿ ಆಯಿಲ್ಸ್ ಗಮಿಸ್ ತೊಗೊತೀನಿ, ಬಿಕಾಸ್ ಹೇರ್ಗೋಸ್ಕರ. ವರ್ಕಿಗೆ ಹೋಗ್ತಾಯಿದ್ದೆ. ಇವತ್ತೇನೋ ಡೇ ಒಂಥರ ಇದೆ, ಬೆಳಿಗ್ಗೆ ಒಂಥರ ಶುರು ಆಯಿತು, ಹಂಗೆ ನಡೀತಾ ಇದೆ. ಇದೇನೋ ಅಂತಾರಲ್ಲ, ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅಂತ ಥರ ನಾರ್ಮಲ್ ಥರ ಇಲ್ಲ. ಇವತ್ತು ತುಂಬ ಮೆಂಟಲಿ ಲೋ, ಎಮೋಷ್ನಲಿ ಲೋ, ಬಟ್ ಏನಾಗಲಿ ಐ ಆಮ್ ಸ್ಟ್ರಾಂಗ್. ವಿಡಿಯೋ ಮಾಡ್ಬೇಕು ಅನಿಸಿದೆ, ಬಟ್ ಏನು ಮಾತಾಡಬೇಕು ನಿಜ ಗೊತ್ತಾಗ್ತಿಲ್ಲ. ಅದೇ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಮಾಡ್ಬೇಕು ಅನಿಸಿದೆ, ಬಟ್ ಏನು ಮಾತಾಡಬೇಕು ಅಂತ ಥಿಂಕಿಂಗ್, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಏನಾದರೂ ಇವತ್ತು ರೋಡಲ್ಲಿ ಬೇರೆ ಮಾಡ್ತಾಯಿದ್ದೀನಿ, ಬಟ್ ಮಾತಾಡೋದೇನಂತ ಗೊತ್ತಾಗ್ತಾಯಿಲ್ಲ ನನಗೆ. ಶಾಪ್ದು ಕೆಲಸ ಮುಗೀತು, ವರ್ಕಿಂದ ಬಂದೆ. ಆ್ಯಕ್ಚುಲಿ ಅವಾಗೆ ಭಾಳ ಹೊತ್ತಾಯಿತು ಬಂದು, ಹಂಗೆ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬಂದಲ್ಲ, ಸೊ ಹಂಗೆ ಮಾತಾಡ್ತಾ ಇದ್ದೆ. ಒಂದು 45 minutes ಆಯಿತು ಬಂದು. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಹಂಗೆ ಕುಂತಿದ್ದೀನಿ. ಹೋಗ್ಬೇಕು ಅವನ ಜೊತೆ ಸುಮ್ಮನೆ. ಹಂಗೆ ಇವತ್ತು ಬೇಜಾರಾಗಿತ್ತಲ್ಲ, ಸೊ ಅವನ ಜೊತೆ ಮಾತಾಡ್ತಾ ಇದ್ದೆ, ಹಂಗೆ ಕಾಮಿಡಿ ಮಾಡ್ತಾ ಇದ್ದೆ. ಏನೂ ಗೊತ್ತಿಲ್ಲ, ಬೇಜಾರಾದಾಗ ಇವಾಗ ಸುಮ್ಮನೆ ಹಂಗೆ ಮಾತಾಡಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಸುಮ್ಮನೆ ಹಂಗೆ ರಡ್ಡೆ ಹೊಡ್ಕೊತ ಇದ್ದೆ. ಸೊ ಇವಾಗ ಕಾಲಿಟ್ಟ, ಇವಾಗ ನೋಡ್ಬೇಕು ಏನು ಮಾಡಬೇಕು. ಮನೇಲಿ ಮಮ್ಮಿ ಇಲ್ಲ, ಒಬ್ಬಳೇ ಇದ್ದೀನಿ. ಅಮ್ಮ ಬರ್ತಾರೆ, ಊರಿಗೆ ಹೋಗಿದ್ದಾರೆ, ಸೊ ಬರ್ತಾ ಇದ್ದಾರೆ, ಆನ್ ದ ವೇ ಇದ್ದಾರೆ. ಸೊ ಒಬ್ಬಳೇ ಇದ್ದೀನಿ, ಏನು ಮಾಡಬೇಕು ಅಂತ ಬೋರಿಂಗ್. ಆ್ಯಕ್ಚುಲಿ ಮಮ್ಮಿ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಟಿ ವಿ ನೋಡ್ತಿದ್ವಿ, ಆಯಿತಾ. ಇವಾಗ ಮನೇಲಿ ಯಾರೂ ಇಲ್ಲ, ಒಬ್ಬಳೇ ಇದ್ದೀನಿ, ಟಿ ವಿ ನೋಡೋಕ್ಕೆ ಮನಸ್ಸೇ ಇಲ್ಲ. ಸುಮ್ಮನೆ ಮೊಬೈಲ್ ಇಟ್ಕೊಂಡು ಕುಂತಿದ್ದೀನಿ. ನೋಡ್ಬೇಕು ಏನು ಮಾಡಬೇಕು. ಏನು ಕೊಬ್ಬರಿ ಥರ ಇರ್ತದೆ, ಆಯಿತಾ. ಅಂದರೆ ಎಳ್ನೀರು, ಕೊಬ್ಬರಿ ಅಂದರೆ ಟೇಸ್ಟ್ ಹಂಗೆ, ಬಟ್ ಇದು ಎಳ್ನೀರು ಥರ. ಅಂದರೆ ಎಳ್ನೀರು ಥರ ಅಂದರೆ ಇದನ್ನೆಲ್ಲ ತೆಗೆದ್ರೆ ಒಳಗಡೆ ವಾಟರ್ ಇರ್ತದೆ, ಮಸ್ತ್. ಟಿ ವಿ ನೋಡ್ಬೇಕು ಅನಿಸ್ತಾನೆ ಇಲ್ಲ, ಯಾಕೆನೋ ಗೊತ್ತಿಲ್ಲ. ನೋಡಿ ತಿಂದ ಮೇಲೆ ಲೈಕ್ ವಾಯ್ಸ್ ಓವರ್ ಇನ್ನೊಂದು 2 ವಿಡಿಯೋ ಅಷ್ಟೇ, ಆಮೇಲೆಲ್ಲ ಮಾತಾಡಿದ್ದೀನಿ. ವಾಯ್ಸ್ ಓವರ್ ಕೊಡೋದಿದ್ರೆ ಕೊಟ್ಬಿಡ್ತೀನಿ. ನನಗೆ ವಾಯ್ಸ್ ಓವರ್ ನಿಜ ಟೆನ್ಷನ್ ಇಲ್ಲ, ಗೊತ್ತಾ. 1 ಶಾಟ್ ಅಥವಾ 2nd ಶಾರ್ಟಲ್ಲಿ ಮುಗಿಸ್ಬಿಡ್ತೀನಿ. ಸೊ ಪ್ರಾಬ್ಲಮ್ ಇಲ್ಲ, ಆರಾಮ್. ಅದ್ರದ್ದೇನು ಕಿರಿಕಿಲ್ಲ. ಆಮೇಲೆ ಎಡಿಟಿಂಗು ಕಿರಿಕಿಲ್ಲ. ಸೊ ನಾನು ಆರಾಮಾಗಿ ಮಾಡ್ತೀನಿ, ಎರಡೂ ಚಿಂತಿಲ್ಲ. ಎಡಿಟ್ ಮಾಡೋದು ಚಿಂತಿಲ್ಲ, ವಾಯ್ಸ್ ಓವರ್ ಕೊಡೋದು ಚಿಂತಿಲ್ಲ. ಬಟ್ ನಂಗೆ ಹುಷಾರಿದ್ದಿಲ್ಲ ಅಂತ ಸ್ವಲ್ಪ ಪೆಂಡಿಂಗಲ್ಲಿ ಉಳಿದಿತ್ತು ಅಷ್ಟೇ. ಆಗಿಬಿಟ್ರೆ
ಅಂದರೆ ನನಗೆ ಎಡಿಟಿಂಗ್ ಅಂದರೆ ಮುಂಚೆ ಎಲ್ಲ ಬರ್ತ್ಡೇಸ್ ಇರ್ತಿದ್ವಲ್ಲ, ಯಾರ್ದನ್ನ ಬರ್ತ್ಡೇ ಇರಲಿ, ಲೈಕ್ ನನ್ನ ಕ್ಲೋಸ್ ಇರೋ ಬರ್ತ್ಡೇ ಇರಲಿ, ನಾನು ಎಡಿಟ್ ಮಾಡ್ತಾನೆ ಇದ್ದೆ ಕಂಪಲ್ಸರಿ. ನನ್ನ ಕ್ಲೋಸ್ ಇರೋದು ಲೈಕ್ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ಬಿಟ್ಟು ನಾನು ಎಡಿಟ್ ಮಾಡಿ ಸ್ಟೇಟಸ್ ಹಾಕ್ತಿದ್ದೆ. ಸೊ ನಂಗೆ ಎಡಿಟಿಂಗ್ ಇಷ್ಟ. ವಾಯ್ಸ್ ಓವರ್ ಒಂದು ಮಾಡಿದ್ದಿಲ್ಲ. ವಾಯ್ಸ್ ಓವರ್ ಯಾವಾಗ ಮಾಡಿದ್ದೆ ಅಂದರೆ ಒಂದು 2-3 ಇಯರ್ಸ್ ಬ್ಯಾಕ್ ಯುಗಾದಿ ಹಬ್ಬಕ್ಕೆ ಅದ್ರದ್ದು ಇಂಪಾರ್ಟೆನ್ಸ್ ಎಲ್ಲ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಅದು ಇನ್ಫ್ಯಾಕ್ಟ್ ಎಲ್ಲೋಯ್ತೋ ಗೊತ್ತಿಲ್ಲ, ಹೋಗ್ಬಿಡ್ತು. ಇದ್ದಿದ್ದರೆ ಈ ಯುಗಾದಿ ಹಬ್ಬಕ್ಕೆ ಅದೇ ಆಗ್ತಾಯಿದ್ದೆ. ಅಂದರೆ ಫುಲ್ ನಾನು ಗೂಗಲಿಂದ ಎಲ್ಲ ಫುಲ್ ಕಲೆಕ್ಟ್ ಮಾಡಿದ್ದೆ. ಅಂದರೆ ಯುಗಾದಿ ಹೆಂಗೆ ಸ್ಟಾರ್ಟ್ ಆಯಿತು, ಆಮೇಲೆ ಯಾವುದಾದ್ರು ಊರಲ್ಲಿ ಏನೇನಂತ ಮಾಡ್ತಾರೆ, ಆಮೇಲೆ ಅದು ಹೆಂಗೆ ಲೈಕ್ ಅದು ಯಾಕೆ ನಮಗೆ ಇಂಡಿಯನ್ಸ್ಗೆ ಲೈಕ್ ನ್ಯೂ ಇಯರ್ ಅಂತ ಹೇಳ್ತಾರೆ. A to Z ಇನ್ಫಾರ್ಮೇಷನ್ ಇತ್ತು. ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿದ್ದೆ ನಾನು. ವಿಡಿಯೋ ಅಂದರೆ ಲೈಕ್ ಫೇಸ್ ಏನು ತೋರಿಸಿದ್ದಿಲ್ಲ, ಜಸ್ಟ್ ವರ್ಡ್ಸ್ ಎಲ್ಲ ಹಾಕ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ. ಚೆನ್ನಾಗಿ ಮಾಡಿದ್ದೆ. ಅದು ಬಿಟ್ಟು ಮತ್ತೆ ಯಾವ ಹಬ್ಬಕ್ಕೂ ಮಾಡಿಲ್ಲ. ಈ ಯುಗಾದಿ ಬಂದಾಗ ನಾನು ಆ್ಯಕ್ಚುಲಿ ಅದೇ ನೆನೆಸ್ಕೊಂಡೆ, ಅವಾಗ ಹಂಗೆ ಮಾಡಿದ್ನಲ್ಲ, ಇದ್ದಿದ್ರೆ ಇವಾಗ ಹಾಕ್ಬೋದಿತ್ತು ಅಂತ. ಬಟ್ ಅದು ಎಲ್ಲೋಯ್ತೋ ಗೊತ್ತಿಲ್ಲ ವಿಡಿಯೋ. ಬಟ್ ಸಖತ್ ಎಲ್ಲರೂ ಇಷ್ಟಪಟ್ಟಿದ್ರು. ನಾವಾಗ ಸ್ಟೇಟಸ್ ಎಲ್ಲ ಹಾಕಿದ್ನಲ್ಲ, ಸೊ ಅದನ್ನೆಲ್ಲ ಅವ್ರ ಸ್ಟೇಟಸ್ಸು, ಆಮೇಲೆ ಅಂದರೆ ನನ್ನ ಕಾಂಟ್ಯಾಕ್ಟಾಗಿರೋರೆಲ್ಲರೂ ನನ್ನ ಫ್ರೆಂಡ್ಸು ಅವ್ರ ಫ್ಯಾಮ್ಲಿಗೆಲ್ಲ ಕಳಿಸಿದ್ರು ವಿಶಸ್ ಹೇಳೋಕ್ಕೆ. ಇಷ್ಟು ಚೆನ್ನಾಗಿತ್ತು. ಅದೆಲ್ಲೋ ಗೂಗಲಿಂದ ಎಲ್ಲೋ ಇನ್ಫಾರ್ಮೇಷನ್ ಹುಡುಕಿದ್ದೆ. ಫುಲ್ ಗೂಗಲಿಂದ ಫುಲ್ A to Z ಇನ್ಫಾರ್ಮೇಷನ್ ಹುಡುಕಿದ್ದೆ. ಅದು ಇನ್ಫಾರ್ಮೇಷನ್ ಫುಲ್ ಡೆಪ್ತ್ ಇತ್ತು ಗೊತ್ತಾ, ಚೆನ್ನಾಗಿತ್ತು. ನೋಡ್ಬೇಕು, ಆ ಥರ ಏನಾದರೂ ಮಾಡಬೇಕು. ಆಮೇಲೆ ಎಲ್ಲಾದರೂ ಹೊರಗೆ ಹೋಗಬೇಕು. ಹಿಂಗೆ ಎಲ್ಲಾದರೂ ಒಂದು 2-3 ಡೇಸ್ ಆರಾಮ್ ಹೊರಗೆ ಹೋಗಿ ಎಂಜಾಯ್ ಮಾಡಿಬಿಟ್ಬೇಕು ಅನ್ನೋ ಫೀಲಿಂಗ್. ಅಂದರೆ ಬರೀ ಮನೆ ಆಗಿದೆ ಆ ಥರ. ಫ್ಯಾಮ್ಲಿ ಜೊತೆ ಎಲ್ಲ ನಾವು ಹೋಗಿ ಮಸ್ತು ನೋಡ್ಬೇಕು ಯಾವಾಗುತ್ತೆ. ಮುಂದೆ ಬಿಡಿ, ಅಯ್ಯೋ ಕಾಲೇಜಲ್ಲಿ ಎಲ್ಲ ಪ್ಲ್ಯಾನ್ಸು ಮಾತುಗಳಲ್ಲೇ ಸ್ಟಾರ್ಟಾಗಿ ಮಾತುಗಳಲ್ಲೇ ಮುಗ್ದೋಗ್ಬಿಡ್ತು. ಮಧ್ಯಾಹ್ನ ಸಖತ್ ಬೇಜಾರಾಗಿತ್ತು ನನಗೆ. ಅವಾಗ ಏನು ಅನಿಸ್ತು ಗೊತ್ತಾ, ಓಕೆ ನಿಮ್ಗಳ ಜೊತೆ ಎಲ್ಲ ಮಾತಾಡಿದ್ರೆ ಲೈಕ್ ಈ ಥರ ಮಾತಾಡಿದರೆ ನಾನು ಸ್ವಲ್ಪ ಬೆಟರ್ ಫೀಲ್ ಮಾಡ್ತೀನೇನೋ ಅನ್ನೋ ಫೀಲಿಂಗ್ ಇತ್ತು. ಬಟ್ ಅದು ಹಂಗೆ ಆಯಿತು. ಆ್ಯಕ್ಚುಲಿ ವಿತ್ ರೋಡಾಗಿ ನಾನು ಮಾಡ್ಕೊಂಡೋದೆ. ಜಾಸ್ತಿ ಜನ ಕೂಡ ಇದ್ದಿದ್ದಿಲ್ಲ. ಬಟ್ ಏನು ಮಾತಾಡಬೇಕನ್ನೋ ಅದೇ ಗೊತ್ತಾಗ್ತಿಲ್ಲ. ಡೈಲಿ ಏನಾದರೂ ಮಾತಾಡ್ತಾ ಇದ್ದೆ, ಬಟ್ ಜನ ಏನಾದರೂ ಅಂದರೆ ಲೈಕ್ ಟಾಪಿಕ್ ಇರ್ತಿದ್ದಿಲ್ಲ, ಮಾತಾಡ್ತೀನಿ ಅನ್ನೋದು ಇರ್ತಿತ್ತು. ಬಟ್ ಜನರು ಬರೋರು, ಆಮೇಲೆ ವೆಹಿಕಲ್ಸ್ ಬರೋವು, ಯಾರನ್ನ ಒಬ್ಬರು ಇದ್ದೇ ಇರ್ತಿದ್ರು. ಬಟ್ ಇವತ್ತೇನೋ ಗೊತ್ತಿಲ್ಲ, ಮಾಡೋಣ ಅಂದರೆ ನನಗೇನು ಮಾತಾಡಬೇಕನ್ನೋ ಟಾಪಿಕ್ಕೇ ಗೊತ್ತಾಗಲಿಲ್ಲ. ಇನ್ನೊಂದೇನೆಂದರೆ ನಾಳೆಯಿಂದ IPL ಶುರು. ಸಖತ್ ವೇಟಿಂಗ್. ಇನ್ನೊಂದೇನು, ನನ್ನ ನಾಳೆ ಕೆಲಸ ಇಲ್ಲ, ಸಂಡೇ ವರ್ಕ್. ಸೊ IPL ಆರಾಮಾಗಿ ನೋಡ್ಬೋದು. ಫಸ್ಟ್ ಮ್ಯಾಚ್, ಓಪನಿಂಗ್ ಮ್ಯಾಚ್ RCB ವರ್ಸಸ್ ಹೈದರಾಬಾದ್. ನಮ್ಮೂರಿಗೆ RCBನೇ ಗೆಲ್ಲದ್ದು. ಇವಾಗ ಮುಗೀತು. ಇವಾಗೇ ವಾಯ್ಸ್ ಓವರ್ ಕೊಟ್ಬಿಡೋಣ ಅಂತ ಥಿಂಕಿಂಗು. ನಾಳೆ ಶಾರ್ಟ್ಸ್ ಹಾಕಬೇಕು, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವ್ಲಾಗ್ ಹಾಕಬೇಕಲ್ಲ. ಸೊ ರೆಡಿ ಮಾಡಿ ಶೆಡ್ಯೂಲ್ ಮಾಡಿಬಿಡೋಣ, ಸೊ ದಟ್ ಇದಾಗಂಗಿಲ್ಲ. ಈಗ ನಾಳೆ ಆರಾಮಾಗಿರ್ಬೋದು. ಆ್ಯಂಡ್ ನಾಳೆ ನಾನು ಆರಾಮಾಗಿ ಎದ್ದೇಳ್ತೀನಿ. 5ಗೆಲ್ಲ ಲಾಗಿನ್ ಆಗೋದೇನಿಲ್ಲ. ನಾಳೆ ನಂಗೆ ಹಾಲಿಡೇ, ಸೊ ಆರಾಮಾಗಿ ಎದ್ದೇಳ್ತೀನಿ. ಆರಾಮಾಗಂದ್ರೂ ಲೈಕ್ 8 o'clock ಅಷ್ಟೇ. ಅದೇನೋ ನಿದ್ದೆ ಬರೋಲ್ಲ ನನಗೆ. ಇಷ್ಟು ಆರಾಮ ಅನ್ಸುತ್ತೆ, ಒಂದಿನ ಆರಾಮಾಗಿ ಎದ್ದೇಳ್ಬೋದು ಅಂತ ಫೀಲಿಂಗ್. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ವಾಯ್ಸ್ ಓವರ್ ಕೊಡ್ತೀನಿ, ಶೆಡ್ಯೂಲ್ ಎಲ್ಲ ಮಾಡಿಬಿಡ್ತೀನಿ. ಸೊ ಒಂದು ಕೆಲಸ ಮುಗಿದೋಗ್ಬಿಡ್ತೈತೆ ನಾಳೆ. ಕರೆಕ್ಟ್. ನಾನು ನಾಳೆ 8 ಗಂಟೆಗೆ ಲೇಟಾಗಿ ಎದ್ದೇಳ್ತೀನಲ್ವ. ಸೊ ಲೇಟಾಗಿ ಎದ್ದರೂ ಕೂಡ ಶೆಡ್ಯೂಲ್ ಮಾಡಿಟ್ಬಿಟ್ರೆ ತಾನೇ ಹೋಗಿರ್ತೈತೆ ಆರಾಮಾಗಿ. ಸೊ ನಾನು ಈವ್ನಿಂಗ್ ಆರಾಮ ಮಾಡ್ಬೋದು. ಈವ್ನಿಂಗ್ ವ್ಲಾಗ್. ಇನ್ನೊಂದೇನು ಗೊತ್ತಾ, ಮನೇಲಿದ್ದರೆ ನನಗೇನು ಬೋರ್ ಆಗುತ್ತೆ. ಈ ವೀಕ್ ಡೇಸ್ ಅಂದರೆ ಬೆಳಿಗ್ಗೆ ಎದ್ದಳು, ಲಾಗಿನ್ ಆಗು, ಮಧ್ಯಾಹ್ನ ಲಾಗೌಟ್ ಆಗು, ಮತ್ತು ಊಟ ಮುಗಿಸು, ಅಲ್ಲಿ ಶಾಪಿಗೆ ಹೋಗು, ಕೆಲಸ ಮುಗಿಸ್ಕೊಂಬ, ಪ್ಯಾಕ್ ಆಗಿರ್ತದೆ. ಹಾಲಿಡೇ ಬಂದರೆ ನನಗೆ ಫುಲ್ ಬೋರ್. ಎಲ್ಲೂ ಹೋಗಲ್ಲ ನಾನು. ಫಸ್ಟ್ ಆಫ್ ಆಲ್
ನಂಗೆ ಹೊರಗೆ ಹಂಗೆ ಅಡ್ಡಾಡ್ಬೇಕಂದ್ರೆ ನಂಗೆ ಇಷ್ಟನೇ ಇಲ್ಲ. ನಂಗೆ ಮನೆಯೇ ನನಗೆ ದೊಡ್ಡ ಜಗತ್ತು. ನನಗೆ ಮನೇಲಿ ಇದ್ಬಿಟ್ರೆ ಎಲ್ಲೂ ಬೇಡ. ಅದು ಇವಾಗ ವರ್ಕ್ ಫ್ರಮ್ ಹೋಮ್ ಕೇಳ್ತೀರಾ, ಫುಲ್ಲು ಮನೇಲೇ ಇರ್ತೀನಿ. ಅವಾಗಂದರೆ ಅಟ್ಲೀಸ್ಟ್ ಆಫೀಸ್ಗಂತ ಹೊರಗೆ ಹೋಗ್ತಾ ಇದ್ದೆ ಬೆಂಗಳೂರಲ್ಲಿ. ವರ್ಕ್ ಫ್ರಮ್ ಹೋಮ್ ಆರಾಮ್ ಮನೇಲೇ ಕುಂದಿರ್ತೀನಿ. ಇವಾಗೇನೋ ಸ್ವಲ್ಪ ಮಧ್ಯಾಹ್ನ ಮೇಲೆ ಶಾಪ್ ಅಂತ ಹೋಗ್ತೀನಿ. ಅದೇನಾದರೂ ಅಂದರೆ 1 ಮಂತ್ ಬ್ಯಾಕ್ ಅದಿನ್ನೂ ಹೋಗಿದ್ದಿಲ್ಲ ಅಲ್ಲ, ಅವಾಗಂತೂ ಫುಲ್ ಮನೆಯೇ. ಆ್ಯಕ್ಚುಲಿ ನಮ್ಮ ಅತ್ತೆ ಎಲ್ಲ ಕರ್ತಾರೆ, ಹೋದರೆ ಅವ್ರ ಮನೆಗೆ ಹೋಗ್ತೀನಿ ಅಷ್ಟೇ. ಇಲ್ಲಾಂದರೆ ನಮ್ಮ ಚಿಕ್ಕಮ್ಮ ಮನೆಗೂ ಇವಾಗ ರೇರ್ ಹೋಗಿರ್ತೀನಿ. ಆಮೇಲೆ ನಮ್ಮ ಅಂಟೆ ಮನೆ ಅಷ್ಟಿಲ್ಲ, ಅಂದರೆ ಮನೆಯೇ ನನಗಿಲ್ಲ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸೇ ಮನೆಗೆ ಬಂದು ಮೀಟ್ ಆಗ್ತಾರೆ. ಅವರೇ ಮನೆಗೆ ಬಂದು ಆರಾಮ್ ಹರಟೆ ಹೊಡಿತೀವಿ. ಮನೆಗೆ ಬಂದೇ ಹೋಗ್ತಾರೆ. ಎಲ್ಲೂ ಹೋದರೆ ಅವ್ರ ಜೊತೆ ಎಲ್ಲೂ ಹೋಗಲ್ಲ, ನಾರ್ಮಲಿ ಎಲ್ಲೂ ಹೋಗಲ್ಲ. ಮೊನ್ನೆ ಮೂವಿಗೆ ಹೋಗಿದ್ದೆ ಅಷ್ಟೇ. ಇಲ್ಲಾಂದರೆ ನಾವು ಮನೆಯಲ್ಲೇ ಆರಾಮ್ ಮಾತಾಡ್ತೀವಿ. ಜಾಸ್ತಿ ನಾನು ಮನೆಯಲ್ಲೇ ಇರ್ತೀನಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನನಗೇನೋ ಅದು ಕಂಫರ್ಟ್ ಝೋನ್. ಇವಾಗಂತಲ್ಲ, ಮುಂಚೆಯಿಂದಲೂ ನಾನು ಮನೆಯಲ್ಲೇ ಆರಾಮ್ ಅನ್ಸೋದು. ನನಗೆ ಕಂಫರ್ಟ್ ಅಂದರೆ ಮನೆಯಲ್ಲೇ. ಬೇಕಾದ್ರೆ 365 ಡೇಸು ನಾನು ಆರಾಮ್ ಮನೇಲಿ ಇರ್ತೀನಿ. ಆ ಥರ. ಅಮ್ಮ ಜಾತ್ರೆಯಿಂದ ಮಂಡಾಳು ಮತ್ತು ಡಾಣಿ ತಂದಿದ್ರು, ಸೊ ತಿಂತಾ ಇದ್ದೆ. ದಟ್ಸ್ ಇಟ್ ಫಾರ್ ದ ಡೇ.